ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಂದು ಹೈ ಹೀಲ್ಸ್ ಅಂದ್ರೆ ನಮಗೆ ಮೊದಲು ನೆನಪಾಗೋದು ಮಹಿಳೆಯರ ಫ್ಯಾಷನ್. ಸ್ವಿಲೆಟೋ, ಪಂಪ್ಸ್, ಪ್ಲಾಟ್ಫಾರ್ಮ್ ಹೀಲ್ಸ್ ಇವೆಲ್ಲವೂ ಮಹಿಳೆಯರ ಸೌಂದರ್ಯ ಮತ್ತು ಸ್ಟೈಲ್ಗೆ ಗುರುತಾಗಿ ಪರಿಣಮಿಸಿವೆ. ಆದರೆ ಇದೇ ಹೈ ಹೀಲ್ಸ್ ಒಮ್ಮೆ ಯುದ್ಧ ಭೂಮಿಯಲ್ಲಿ ಸೈನಿಕರ ಜೀವ ಉಳಿಸುವ ಸಾಧನವಾಗಿತ್ತು ಅಂದ್ರೆ ನಂಬ್ತೀರಾ? ಇನ್ನೂ ಅಚ್ಚರಿಯ ಸಂಗತಿ ಏನಂದ್ರೆ ಹೈ ಹೀಲ್ಸ್ ಅನ್ನ ಮೊದಲು ಮಹಿಳೆಯರಿಗಾಗಿ ಅಲ್ಲ, ಪುರುಷರಿಗಾಗಿ ತಯಾರಿಸಲಾಗಿತ್ತು. ಕುದುರೆ ಸವಾರಿಯ ಯುದ್ಧದಿಂದ ಆರಂಭವಾದ ಈ ಪಾದರಕ್ಷೆ ಹೇಗೆ ರಾಜರ ಪ್ರತಿಷ್ಠೆಯ ಸಂಕೇತವಾಯಿತು, ನಂತರ ಹೇಗೆ ಮಹಿಳೆಯರ ಫ್ಯಾಷನ್ ಲೋಕವನ್ನ ಆಳಲು ಶುರು ಮಾಡ್ತು, ಈ ಕುತೂಹಲಕಾರಿ ಇತಿಹಾಸವನ್ನ ಸಂಪೂರ್ಣವಾಗಿ ತಿಳಿಯೋಣ. ಯುದ್ಧ ಭೂಮಿಯಲ್ಲಿ ಹುಟ್ಟಿದ ಹೈ ಹೀಲ್ಸ್. ಹೈ ಹೀಲ್ಸ್ ಇತಿಹಾಸ ಸುಮಾರು 1000 ವರ್ಷಗಳ ಹಿಂದಿನ ಪರ್ಷಿಯಾದಲ್ಲಿ ಆರಂಭವಾಗುತ್ತೆ. ಇಂದಿನ ಇರಾನ್ ಪ್ರದೇಶದಲ್ಲಿ ಕುದುರೆ ಸವಾರಿಯೇ ಯುದ್ಧದ ಪ್ರಮುಖ ಅಸ್ತ್ರವಾಗಿತ್ತು. ಸೈನಿಕರು ಕುದುರೆಯ ಮೇಲೆ ವೇಗವಾಗಿ ಚಲಿಸುತ್ತಾ ಬಿಲ್ಲು ಬಾಣದಿಂದ ದಾಳಿ ಮಾಡಬೇಕಾಗ್ತಾ ಇತ್ತು. ಆಗ ಕಾಲು ರಿಕಾಬಿಯಿಂದ ಜಾರಿದ್ರೆ ಯುದ್ಧದಲ್ಲಿ ಸೋಲುವ ಅಪಾಯವಿತ್ತು. ಇದಕ್ಕಾಗಿಯೇ ಪಾದರಕ್ಷೆಯ ಹಿಂಭಾಗಕ್ಕೆ ಎತ್ತರದ ಹೀಲ್ಸ್ ವಿನ್ಯಾಸ ಮಾಡಲಾಯಿತು. ಈ ಹೀಲ್ಸ್ ರಿಕಾಬಿಗೆ ಗಟ್ಟಿಯಾಗಿ ಹಿಡಿತ ನೀಡ್ತಾ ಇತ್ತು. ಪರಿಣಾಮವಾಗಿ ಸೈನಿಕರು ಕುದುರೆಯ ಮೇಲೆ ನಿಂತುಕೊಂಡೇ ಬಾಣ ಹಾರಿಸಲು ಸಾಧ್ಯವಾಗ್ತಾ ಇತ್ತು. ಅಂದ್ರೆ ಇಂದಿನ ಫ್ಯಾಷನ್ ಐಕಾನ್ ಆಗಿರುವ ಹೈ ಹೀಲ್ಸ್ ಆ ಕಾಲದಲ್ಲಿ ಯುದ್ಧದ ತಂತ್ರಜ್ಞಾನದ ಒಂದು ಭಾಗವಾಗಿತ್ತು. ಪರ್ಷಿಯಾದಿಂದ ಯುರೋಪ್ಗೆ ಹೇಗೆ ತಲುಪ್ತು? 16ನೇ ಮತ್ತು 17ನೇ ಶತಮಾನಗಳಲ್ಲಿ ಪರ್ಷಿಯಾ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹಾಗೂ ರಾಜತಾಂತ್ರಿಕ ಸಂಬಂಧಗಳು ಹೆಚ್ಚಾದವು. ಪರ್ಷಿಯನ್ ರಾಯಭಾರಿಗಳು ಯುರೋಪಿನ ಅರಮನೆಗಳಿಗೆ ಹೈ ಹೀಲ್ಸ್ ಧರಿಸಿ ಹೋಗ್ತಾ ಇದ್ರು. ಅವರ ವ್ಯಕ್ತಿತ್ವ, ಕುದುರೆ ಸವಾರಿ ಕೌಶಲ್ಯ ಮತ್ತು ವೈಭವವನ್ನು ಕಂಡು ಯುರೋಪಿನ ರಾಜರು ಅದನ್ನ ಅನುಕರಿಸಲು ಆರಂಭಿಸಿದ್ರು. ಕ್ರಮೇಣ ಹೈ ಹೀಲ್ಸ್ ಅಧಿಕಾರ, ಶ್ರೀಮಂತಿಕೆ ಮತ್ತು ಉನ್ನತ ಸಾಮಾಜಿಕ ಸ್ಥಾನಮಾನದ ಸಂಕೇತವಾಗಿ ಮಾರ್ಪಡ್ತು. ಸಾಮಾನ್ಯ ಜನರು ಧರಿಸಲಾಗದ ವಸ್ತುವಾಗಿ ಅದು ರಾಜ ಮನೆತನದ ಗುರುತಾಯಿತು, ರಾಜರ ಪ್ರತಿಷ್ಠೆಯ ಸಂಕೇತ. ನಂತರ ಪರ್ಷಿಯಾದ ಸಂಸ್ಕೃತಿ ಯುರೋಪ್ಗೆ ತಲುಪ್ತು. ಅಲ್ಲಿನ ರಾಜರು, ಶ್ರೀಮಂತರು ಮತ್ತು ಉನ್ನತ ವರ್ಗದ ಪುರುಷರು ಹೈ ಹೀಲ್ಸ್ ಧರಿಸಲು ಆರಂಭಿಸಿದ್ರು. ಅಂದು ಹೀಲ್ಸ್ ಅಂದ್ರೆ ಫ್ಯಾಷನ್ ಅಲ್ಲ, ಅದು ಅಧಿಕಾರ, ಶ್ರೀಮಂತಿಕೆ, ಪ್ರತಿಷ್ಠೆಯ ಸಂಕೇತ. ಯಾರ ಹೀಲ್ಸ್ ಎತ್ತರವಾಗಿತ್ತೋ ಅವರ ಸಾಮಾಜಿಕ ಸ್ಥಾನವೂ ಅಷ್ಟೇ ಎತ್ತರವಾಗಿದೆ ಅನ್ನೋ ಭಾವನೆ ಇತ್ತು. ಹೀಗಾಗಿ ಸಾಮಾನ್ಯ ಜನರಿಂದ ವಿಭಿನ್ನವಾಗಿ ಕಾಣಲು ರಾಜ ಮನೆತನದವರು ಹೈ ಹೀಲ್ಸ್ ಧರಿಸ್ತಾ ಇದ್ರು. 14ನೇ ರಾಜ ಲೂಯಿ ಹೈ ಹೀಲ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್. ಹೈ ಹೀಲ್ಸ್ ಇತಿಹಾಸದಲ್ಲಿ ಹೆಚ್ಚು ಪ್ರಸಿದ್ಧರಾದ ವ್ಯಕ್ತಿ ಫ್ರಾನ್ಸ್ನ 14ನೇ ರಾಜ ಲೂಯಿ. ಅವರ ಎತ್ತರ ಕೇವಲ ಸುಮಾರು 5 ಅಡಿ 4 ಇಂಚುಗಳಷ್ಟಿತ್ತು ಎನ್ನಲಾಗುತ್ತೆ. ತಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಪ್ರಭಾವಶಾಲಿಯಾಗಿ ತೋರಿಸಿಕೊಳ್ಳಲು ಅವರು ಎತ್ತರದ ಕೆಂಪು ಹೀಲ್ಸ್ ಧರಿಸ್ತಾ ಇದ್ರು. ಆದ್ರೆ ಎಲ್ಲರಿಗೂ ಕೆಂಪು ಹೀಲ್ಸ್ ಧರಿಸುವ ಅವಕಾಶ ಇರಲಿಲ್ಲ. ರಾಜನ ಅನುಮತಿ ಪಡೆದ ಆಪ್ತರು ಮತ್ತು ರಾಜ ಮನೆತನದ ಸದಸ್ಯರಿಗೆ ಮಾತ್ರ ಈ ವಿಶೇಷ ಗೌರವ ಸಿಗ್ತಾ ಇತ್ತು. ಹೀಗಾಗಿ ಕೆಂಪು ಹೀಲ್ಸ್ ಅಧಿಕಾರದ ಸಂಕೇತವಾಯಿತು. ಇಂದಿಗೂ ಕೆಲ ಐಷಾರಾಮಿ ಬ್ರ್ಯಾಂಡ್ಗಳು ಕೆಂಪು ಸೋಲ್ ಅಥವಾ ಕೆಂಪು ಹೀಲ್ಸ್ ಅನ್ನ ಪ್ರತಿಷ್ಠೆಯ ಸಂಕೇತವಾಗಿ ಬಳಸ್ತಾ ಇರೋದು ಇದೇ ಇತಿಹಾಸದ ನೆನಪು ಅಂತ ಹೇಳಲಾಗುತ್ತೆ. ಕೆಂಪು ಹೀಲ್ಸ್ ರಾಜ ಮನೆತನಕ್ಕಷ್ಟೇ. 1673ರಲ್ಲಿ ಫ್ರಾನ್ಸ್ನ 14ನೇ ರಾಜ ಲೂಯಿ ಹೊಸ ಟ್ರೆಂಡ್ ಶುರು ಮಾಡಿದ್ರು. ಅವರು ಕೆಂಪು ಬಣ್ಣದ ಹೀಲ್ಸ್ ಮತ್ತು ಕೆಂಪು ಸೋಲ್ ಇರುವ ಶೂಗಳನ್ನ ಧರಿಸ್ತಾ ಇದ್ರು. ಆದ್ರೆ ಆ ರೀತಿಯ ಕೆಂಪು ಹೀಲ್ಸ್ ಧರಿಸುವ ಹಕ್ಕು ಎಲ್ರಿಗೂ ಇರಲಿಲ್ಲ. ರಾಜ ಮತ್ತು ಅವರ ಆಪ್ತರಿಗೆ ಮಾತ್ರ ಅವಕಾಶ ಇತ್ತು. ಕೆಂಪು ಹೀಲ್ಸ್ ಅಂದ್ರೆ ಅಧಿಕಾರದ ಗುರುತು ಎನ್ನುವ ಮಟ್ಟಿಗೆ ಅದು ಪ್ರಸಿದ್ಧಿಯಾಯಿತು. ಭಾರತೀಯ ವಾಸ್ತುಶಿಲ್ಪದಲ್ಲಿಯೂ ಹೈ ಹೀಲ್ಸ್ ಇತಿಹಾಸ. ಭಾರತೀಯ ವಾಸ್ತುಶಿಲ್ಪದಲ್ಲಿಯೂ ಎತ್ತರದ ಪಾದರಕ್ಷೆಗಳ ಪರಿಕಲ್ಪನೆಗೆ ವಿಶೇಷ ಮಹತ್ವವಿತ್ತು. ಪ್ರಾಚೀನ ದೇವಾಲಯಗಳು, ಅರಮನೆಗಳು ಮತ್ತು ರಾಜ ಮನೆತನದ ಕಟ್ಟಡಗಳಲ್ಲಿ ಕಲ್ಲಿನ ನೆಲವನ್ನ ಸ್ವಚ್ಛವಾಗಿಡಲು ಹಾಗೂ ಬಿಸಿಯಾದ ಅಥವಾ ಒದ್ದೆಯಾದ ನೆಲದಿಂದ ಪಾದಗಳನ್ನು ರಕ್ಷಿಸಲು ಮರದ ಖಡಾವು ಅಂದ್ರೆ ಪಾದುಕೆಗಳನ್ನ ಬಳಸಲಾಗ್ತಾ ಇತ್ತು. ವಿಶೇಷವಾಗಿ ಎತ್ತರದ ವೇದಿಕೆಗಳು, ಕಲ್ಲಿನ ಮಂಟಪಗಳು ಮತ್ತು ಪವಿತ್ರ ಸ್ಥಳಗಳಲ್ಲಿ ಸಂಚರಿಸುವಾಗ ಇವು ಅನುಕೂಲಕರವಾಗಿದ್ವು. ಈ ಕಾರಣದಿಂದ ಭಾರತೀಯ ವಾಸ್ತುಶಿಲ್ಪದ ಬಳಕೆ ಮತ್ತು ಜೀವನ ಶೈಲಿಗೆ ಹೊಂದುವಂತೆ ರೂಪುಗೊಂಡ ಈ ಪಾದರಕ್ಷೆಗಳು ಕೇವಲ ಉಪಯೋಗಕ್ಕೆ ಮಾತ್ರ ಸೀಮಿತವಾಗಿರದೆ ಸ್ವಚ್ಛತೆ, ಗೌರವ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿಯೂ ಪರಿಗಣಿಸಲ್ಪಟ್ಟಿದ್ವು. ಇವು ಇಂದಿನ ಫ್ಯಾಷನ್ ಹೈ ಹೀಲ್ಸ್ ನಂತಿರದಿದ್ರೂ ಪಾದವನ್ನ ನೆಲದಿಂದ ಎತ್ತರದಲ್ಲಿ ಇರಿಸುವ ಮೂಲ ತತ್ವದಲ್ಲಿ ಸಾಮ್ಯತೆ ಹೊಂದಿವೆ.
54 ಸೆಂಟಿಮೀಟರ್ ಎತ್ತರದ ಶೂ. ಇಂದಿನ ಹೈ ಹೀಲ್ ಸಾಮಾನ್ಯವಾಗಿ 2 ರಿಂದ 5 ಇಂಚು ಎತ್ತರ ಇರುತ್ತವೆ. ಆದ್ರೆ ಯುರೋಪಿನಲ್ಲಿ ಒಂದು ಕಾಲದಲ್ಲಿ ಮಹಿಳೆಯರು ಚೋಪಿನ್ ಅನ್ನೋ ಪ್ಲಾಟ್ಫಾರ್ಮ್ ಶೂಗಳನ್ನ ಧರಿಸ್ತಾ ಇದ್ರು. ಕೆಲವು ಚೋಪಿನ್ಗಳ ಎತ್ತರ ಅರ್ಧ ಮೀಟರ್ಗಿಂತಲೂ ಹೆಚ್ಚು, ಅಂದ್ರೆ ಸುಮಾರು 54 ಸೆಂಟಿಮೀಟರ್ ಇತ್ತು. ಇವುಗಳನ್ನ ಧರಿಸಿ ನಡೆಯೋದು ಅಷ್ಟು ಕಷ್ಟವಾಗ್ತಾ ಇತ್ತು. ಹಲವರಿಗೆ ಸೇವಕರ ಸಹಾಯ ಬೇಕಾಗ್ತಾ ಇತ್ತು. ಹಾಗಿದ್ರು ಶ್ರೀಮಂತಿಕೆ ಪ್ರದರ್ಶಿಸಲು ಈ ಶೂಗಳನ್ನ ಧರಿಸ್ತಾ ಇದ್ರು. ಅಂದ್ರೆ ಆಗ ಫ್ಯಾಷನ್ಗಿಂತ ಪ್ರತಿಷ್ಠೆ ಮುಖ್ಯವಾಗಿತ್ತು. ಹೈ ಹೀಲ್ಸ್ ಹಿಂದೆ ವಿಜ್ಞಾನವೂ ಇದೆ. ಹೈ ಹೀಲ್ಸ್ ಧರಿಸಿದಾಗ ವ್ಯಕ್ತಿಯ ದೇಹದ ಭಾರ ಮುಂದಕ್ಕೆ ವರ್ಗಾವಣೆಯಾಗುತ್ತೆ. ಇದರಿಂದ ಬೆನ್ನು ನೇರವಾಗಿ ಕಾಣುತ್ತೆ, ಕಾಲುಗಳು ಉದ್ದವಾಗಿ ಕಾಣುತ್ತವೆ ಮತ್ತು ನಡೆಯುವ ಶೈಲಿಯಲ್ಲೂ ಬದಲಾವಣೆ ಉಂಟಾಗುತ್ತೆ. ಇದೇ ಕಾರಣಕ್ಕೆ ಸಿನಿಮಾ, ಫ್ಯಾಷನ್ ಮತ್ತು ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ಹೈ ಹೀಲ್ಸ್ ಹೆಚ್ಚು ಜನಪ್ರಿಯವಾಯಿತು. ಆದ್ರೆ ವೈದ್ಯರ ಪ್ರಕಾರ ದೀರ್ಘಕಾಲ ಎತ್ತರದ ಹೀಲ್ಸ್ ಧರಿಸೋದ್ರಿಂದ ಮೊಣಕಾಲು, ಪಾದ ಮತ್ತು ಬೆನ್ನು ನೋವಿನ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯೂ ಇದೆ. ಮಹಿಳೆಯರ ಫ್ಯಾಷನ್ ಆಗಿದ್ದು ಹೇಗೆ? 17ನೇ ಶತಮಾನದ ವೇಳೆಗೆ ಮಹಿಳೆಯರು ಪುರುಷರ ಕೆಲವು ಫ್ಯಾಷನ್ ಅಂಶಗಳನ್ನ ಅಳವಡಿಸಿಕೊಳ್ಳಲು ಆರಂಭಿಸಿದ್ರು. ಅದರಲ್ಲಿ ಹೈ ಹೀಲ್ಸ್ ಕೂಡ ಒಂದು. ಆರಂಭದಲ್ಲಿ ಪುರುಷರಂತೆ ಸಮಾನರು ಎಂಬ ಸಂದೇಶ ನೀಡಲು ಮಹಿಳೆಯರು ಹೈ ಹೀಲ್ಸ್ ಧರಿಸಿದ್ರು. ಆದ್ರೆ ಕಾಲ ಕಳೆದಂತೆ ಮಹಿಳೆಯರ ಹೀಲ್ಸ್ ಸಂಪೂರ್ಣ ಬದಲಾಗತೊಡಗಿತು. ಹೀಲ್ಸ್ ಇನ್ನಷ್ಟು ಎತ್ತರವಾದ್ವು, ಇನ್ನಷ್ಟು ತೆಳ್ಳಗಾದ್ವು, ಇನ್ನಷ್ಟು ಆಕರ್ಷಕ ವಿನ್ಯಾಸ ಪಡೆದುಕೊಂಡ್ವು. ಇನ್ನೊಂದ್ ಕಡೆ 18ನೇ ಶತಮಾನದಲ್ಲಿ ಪುರುಷರು ಹೈ ಹೀಲ್ಸ್ ಬಳಸೋದನ್ನ ನಿಧಾನವಾಗಿ ನಿಲ್ಲಿಸಿದ್ರು. 1789ರ ಫ್ರೆಂಚ್ ಕ್ರಾಂತಿಯ ನಂತರ ರಾಜಮನೆತನದ ಆಡಂಬರದ ವಿರುದ್ಧ ಜನರ ಮನೋಭಾವ ಬದಲಾಗಿತ್ತು. ಹೀಗಾಗಿ ಹೈ ಹೀಲ್ಸ್ ಕೂಡ ರಾಜರ ವೈಭವದ ಸಂಕೇತ ಅನ್ನೋ ಕಾರಣಕ್ಕೆ ಪುರುಷರು ಅವುಗಳನ್ನ ತ್ಯಜಿಸಿದ್ರು. ಅಲ್ಲಿಂದ ಹೈ ಹೀಲ್ಸ್ ಸಂಪೂರ್ಣವಾಗಿ ಮಹಿಳೆಯರ ಫ್ಯಾಷನ್ ಲೋಕಕ್ಕೆ ಸೇರ್ಬಿಟ್ಟು ಇವತ್ತು ಜಗತ್ತಿನಾದ್ಯಂತ ಹೈ ಹೀಲ್ಸ್ ಮಹಿಳೆಯರ ಫ್ಯಾಷನ್ನ ಅವಿಭಾಜ್ಯ ಅಂಗವಾಗಿದೆ. ಆದ್ರೆ ಅದರ ಮೂಲ ಕಥೆ ಮಾತ್ರ ಸಂಪೂರ್ಣ ವಿಭಿನ್ನ. ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ನೆರವಾಗಲು ಹುಟ್ಟಿದ ಹೈ ಹೀಲ್ಸ್ ರಾಜರ ಪ್ರತಿಷ್ಠೆಯ ಸಂಕೇತವಾಗಿ ಬೆಳೆದ್ವು. ಕೊನೆಗೆ ಮಹಿಳೆಯರ ಫ್ಯಾಷನ್ ಲೋಕವನ್ನ ಆಳುವ ಮಟ್ಟಕ್ಕೆ ತಲುಪಿದ್ವು. ಒಂದು ಸಾಮಾನ್ಯ ಶೂ ಹಿಂದೆ ಇಷ್ಟು ದೊಡ್ಡ ಇತಿಹಾಸ ಅಡಗಿದೆ ಅನ್ನೋದು ನಿಜಕ್ಕೂ ಅಚ್ಚರಿಯ ಸಂಗತಿ.